ಎಲ್ರಿಗೂ ನಮಸ್ಕಾರ. ಇವತ್ತು ಬೆಲ್ಲದಿಂದ ಒಂದು ಡ್ರೈ ಫ್ರೂಟ್ಸ್ ಲಾಡೂನ ಹೇಗೆ ಮಾಡೋದು ಅಂತ ನೋಡೋಣ. ಸ್ವೀಟು ಅಂತ ಅಂದಾದ್ಮೇಲೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಈ ಲಾಡೂನ ನಾವು ಬೆಲ್ಲ ಹಾಕಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನೀವು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಉಪಯೋಗಿಸ್ಬೋದಾಗಿದೆ. ಮೊದಲನೇದಾಗಿ ಇಲ್ಲಿ ನಾವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಹೀಗೆ ಎಲ್ಲ ಡ್ರೈ ಫ್ರೂಟ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋದು. ಈಗ ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟು, ಅದಕ್ಕೆ ರುಚಿಗೆ ಬೇಕಾದಷ್ಟು ಬೆಲ್ಲ, ಸಣ್ಣಗೆ ಹೆಚ್ಚಿರುವಂಥ ಗೋಡಂಬಿ, ಪಿಸ್ತಾ, ಹಾಗೆ ಒಂದು ಸ್ವಲ್ಪ ಲವಂಗ, ಏಲಕ್ಕಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ, ದ್ರಾಕ್ಷಿ, ಹಾಗೆ ಒಂದು ಸ್ವಲ್ಪ ಪಚ್ಕರ್ಪೂರನ ತೊಗೊಂಡಿದ್ದೀನಿ. ಈಗ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ರೀತಿಯಲ್ಲಿ ಕಲಸಿಟ್ಕೊಳ್ಳಿ. ಈಗ ಇದನ್ನು ಬೂಂದಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಈ ರೀತಿ ಒಂದು ಜಾಲರಿ ಸಹಾಯದಿಂದ ಬೂಂದಿನ ಹಾಕಬೇಕು. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಮೊದಲು ನೋಡಿಕೊಂಡು ಆಮೇಲಿಂದ ಈ ರೀತಿ ಬೂಂದಿನ ಫ್ರೈ ಮಾಡಬೇಕು. ಹಾಕಿ ಈ ರೀತಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈ ಫ್ರೈ ಮಾಡಿರೋವಂಥ ಬೂಂದಿನೆಲ್ಲನೂ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ. ಈಗ ಬೆಲ್ಲದ ಪಾಕ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬೆಲ್ಲಕ್ಕೆ ಒಂದು 1/4 ಲೋಟದಷ್ಟು ನೀರನ್ನ ಹಾಕಿ ಅದನ್ನು ಕರಗೋದಕ್ಕೆ ಬಿಡಿ. ಇಲ್ಲಿ ನೀವು ಬೇಕಾದರೆ ಅಚ್ಚ ಬೆಲ್ಲ ಕೂಡ ಉಪಯೋಗಿಸ್ಬೋದು ಅಥವಾ ಬೆಲ್ಲದ ಪುಡಿ ಕೂಡ ಉಪಯೋಗಿಸ್ಬೋದು. ನಾವು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರುವಂತಹ ಬೂಂದಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಪಾಕದಲ್ಲಿ ಕಲಸೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ರೀತಿ ಎಲ್ಲ ಬೂಂದಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ನಾವು ಆಗಲೇ ಕರಗೋದಕ್ಕೆ ಇಟ್ಟಂತಹ ಬೆಲ್ಲ ಕೂಡ ಈಗ ಚೆನ್ನಾಗಿ ಕರಗಿದೆ. ಇದಕ್ಕೆ ಒಂದೆಡೆ ಪಾಕ ಅಂತ ಏನಿಲ್ಲ, ಇದು ಚೆನ್ನಾಗಿ ಕರಗಿದ್ರಷ್ಟೇ ಸಾಕು. ಈಗ ಕರಗಿರೋ ಅಂಥ ಬೆಲ್ಲನ ಒಂದು ಕಡೆ ತೆಗೆದಿಟ್ಬಿಟ್ಟು ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಕಾದಾದಮೇಲೆ ಈಗ ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೊಬೇಕು. ಮೊದಲನೇದಾಗಿ ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಬಾದಾಮಿ ಹಾಕಿ ಇದ್ರ ಜೊತೆಗೆ 1-2 ಲವಂಗ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಎಲ್ಲ ಹುರಿದಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳನ್ನ ನಾವು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಬೂಂದಿ ಕಾಳು, ಅದಕ್ಕೆ ಸೇರಿಸಿ. ಇದು ಸೇರಿಸಾದ್ಮೇಲೆ ನಾವು ದಪ್ಪದಾಗಿ ಪುಡಿ ಮಾಡ್ಕೊಂಡಿರೋ ಅಂಥ ಏಲಕ್ಕಿನೂ ಕೂಡ ಇದಕ್ಕೆ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಪಚ್ಕರ್ಪೂರ, ಜಾಸ್ತಿ ಹಾಕೋವಾಗಿಲ್ಲ, ಸ್ವಲ್ಪ ಪಚ್ಕರ್ಪೂರನ ಹಾಕಿ ಇದನ್ನೆಲ್ಲ ಹಾಕಾದ್ಮೇಲೆ ಒಂದು ಸಲ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ. ಈಗ ಬೆಲ್ಲ ಕೂಡ ಇಲ್ಲಿ ಚೆನ್ನಾಗಿ ಕರಗಿದೆ. ಈಗ ಕರಗಿರ್ತಕ್ಕಂಥ ಬೆಲ್ಲನ ನಾವು ಆಗಲೇ ಡ್ರೈ ಫ್ರೂಟ್ಸು ಹಾಗೂ ಪಚ್ಕರ್ಪೂರನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋಂಥ ಬೂಂದಿಗೆ ಸೇರಿಸ್ಬೇಕು. ಒಂದೇ ಸಲ ಎಲ್ಲನೂ ಸೇರಿಸ್ಬೇಡಿ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ಬೇಕು ಅಂತ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ. ಈ ರೀತಿ ಹದ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಬೂಂದಿ ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗೆಲ್ಲನೂ ಕಲಸಿ ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಅದನ್ನು 10 ನಿಮಿಷ ಆದಮೇಲೆ ನಾವು ಮಾಡ್ಕೊಂಡಿರೋವಂಥ ಬೂಂದಿನ ಚೆನ್ನಾಗಿ ಕೈನಲ್ಲಿ ನಾದ್ಕೋಬೇಕು. ಇದನ್ನು ಯಾವುದೇ ರೀತಿ ಸೌಟು, ಸ್ಪೂನು ಏನೂ ಉಪಯೋಗಿಸ್ಬಾರ್ದು. ಕೈನಲ್ಲಿ ಚೆನ್ನಾಗಿ ನಾದಬೇಕು. ಈ ರೀತಿ ಕೈಯಲ್ಲಿ ನಾದೋದ್ರಿಂದ ಈಗ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಕಟ್ಕೊಬೇಕು. ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ಕೈನ ಸ್ವಲ್ಪ ತಣ್ಣೀರಲ್ಲಿ ಅದ್ಕೊಂಡು ಕಟ್ಟಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪಾಕ ಕೂಡ ಕೈಗೆ ಅಂಟೋಲ್ಲ. ಇದು ನಿಮಗೆ ಯಾವ ರೀತಿ ಆಕಾರಕ್ಕೆ ಬೇಕಾದರೂ ಕಟ್ಕೋಬೋದು. ಈ ರೀತಿ ಕಟ್ಟಿಟ್ಟಾದಮೇಲೆ ಒಂದು 5-10 ನಿಮಿಷ ಬಿಡಬೇಕು. ಇದನ್ನು ನೀವು ಯಾವುದೇ ಹಬ್ಬದಲ್ಲಿ ಕೂಡ ಬೇಕಾದರೂ ಮಾಡ್ಕೊಬೋದು ಅಥವಾ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗಲೂ ಕೂಡ ಮಾಡಿಕೊಡ್ಬೋದಾಗಿದೆ. ಮನೆಯಲ್ಲಿ ಎಲ್ಲರೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.